ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯದಲ್ಲಿ ಮಳೆರಾಯನ ಆರ್ಭಟ. ಶಿರಾಡಿ ಘಾಟ್ನಲ್ಲಿ ವಾಹನ ಸವಾರರ ಪರದಾಟ. ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಲೆ ಬಳಿ ಮತ್ತೆ ರಸ್ತೆಗೆ ಕುಸಿದ ಮಣ್ಣು. ಕಳೆದ 2 ದಿನಗಳಿಂದ ನಿರಂತರ ವರುಣಾರ್ಭಟ. ಮೇ 26-27ರಂದು ಕೊಡಗು ವಿವಿಗೆ ರಜೆ ಘೋಷಣೆ. ಮೈಸೂರು ಕೊಡಗು ಅಂಗನವಾಡಿ ಮಕ್ಕಳಿಗೆ ರಜೆ ಘೋಷಣೆ. ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಮಳೆ ಹಿನ್ನೆಲೆ ಬರಿದಾದ ಆಲಮಟ್ಟಿ ಜಲಾಶಯಕ್ಕೆ ಹರಿದು ಬಂದ ನೀರು. ವಿಜಯಪುರದಲ್ಲಿ ಕೃಷ್ಣಾ ನದಿಯಲ್ಲಿ ಜೀವಕಳೆ. ಮುಂಗಾರು ಮಾರುತ ಎಫೆಕ್ಟ್. ಉಡುಪಿಯ ಸಮುದ್ರದಲ್ಲಿ ಅಲೆಗಳ ಅಬ್ಬರ. ಮಲ್ಪೆ ಸೀವಾಕ್ ಎಂಡ್ ಪಾಯಿಂಟ್ನಲ್ಲಿ ರಿಸ್ಕಿ ಫೋಟೋಶೂಟ್. ಬೀಚ್ಗಳಿಗೆ ನಿರ್ಬಂಧ ಹೇರಿದ ನಡುವೆಯೂ ಹುಚ್ಚಾಟ. ಮಲೆನಾಡು ಚಿಕ್ಕಮಗಳೂರಿನಲ್ಲಿ ಮುಂದುವರೆದ ಮಳೆ ಅಬ್ಬರ. ಚನ್ನಡ್ಲು ಗ್ರಾಮದಲ್ಲಿ ರಸ್ತೆ ಪಕ್ಕದ ಧರೆ ಕುಸಿತ. ರಸ್ತೆ ಮೇಲಿದ್ದ ಮಣ್ಣು ತೆರವು ಮಾಡಿದ ಸ್ಥಳೀಯರು. ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಮಳೆ. ಭಾರೀ ಮಳೆಗೆ ಧರೆಗುರುಳಿದ ಆವರಣದ ಗೋಡೆ. ಬಂಟ್ವಾಳ ತಾಲೂಕಿನ 300 ಗ್ರಾಮದಲ್ಲಿ ಮನೆಗೆ ನುಗ್ಗಿದ ಮಳೆ ನೀರು. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮುಂದುವರೆದ ಮಳೆಯ ಅಬ್ಬರ. ಕೆಸರಿನಲ್ಲಿ ಸಿಲುಕಿಕೊಂಡ ಕೆಎಸ್ಆರ್ಟಿಸಿ ಬಸ್ ಅನ್ನ ಮೇಲೆತ್ತಲು ಸಿಬ್ಬಂದಿ ಹರಸಾಹಸ. ರಾಷ್ಟ್ರ ರಾಜಧಾನಿಯಲ್ಲಿ ಮೇಘರಾಜನ ಋಣಾರ್ಭಟ. ಭಾರೀ ಮಳೆಗೆ ಇಂದಿರಾ ಗಾಂಧಿ ಏರ್ಪೋರ್ಟ್ ಟರ್ಮಿನಲ್ 1ರ ಚಾವಣಿ ಕುಸಿತ. 49 ವಿಮಾನಗಳನ್ನು ಬೇರೆಡೆಗೆ ಡೈವರ್ಟ್. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಮಳೆಯಿಂದ ಅವಘಡ. ಎಸಿಪಿ ಕಚೇರಿಯ ಮೇಲ್ಚಾವಣಿ ಕುಸಿದು ಬಿದ್ದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಾವು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದ ಕಚೇರಿ ಕುಸಿತಕ್ಕೆ ಆಕ್ರೋಶ. ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಕೀಟಲೆ. ಕೋವಿಡ್ ಸಕ್ರಿಯ ಪ್ರಕರಣಗಳ ಸಂಖ್ಯೆ 47ಕ್ಕೆ ಏರಿಕೆ. 46 ಮಂದಿ ಹೋಮ್ ಐಸೋಲೇಷನ್. ಓರ್ವನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ರಾಜ್ಯದಲ್ಲಿ ಕಳೆದ 24 ಗಂಟೆಯಲ್ಲಿ 9 ಹೊಸ ಪ್ರಕರಣ ದಾಖಲು. 104 ಮಂದಿಗೆ 24 ಗಂಟೆಯಲ್ಲಿ ಟೆಸ್ಟ್ಗೆ ಒಳಪಡಿಸಿದ ಆರೋಗ್ಯ ಇಲಾಖೆ. ಇಂದಿನಿಂದ ಅಧಿಕೃತ ಹೆಲ್ತ್ ಬುಲೆಟಿನ್ ರಿಲೀಸ್. ರಾಜ್ಯದಲ್ಲಿ ಮತ್ತೆ ಕೋವಿಡ್ ಭೀತಿ. ಬೀದರ್ ಜಿಲ್ಲಾಡಳಿತ ಅಲರ್ಟ್. ಪ್ರತ್ಯೇಕ ಕೋವಿಡ್ ಐಸೋಲೇಷನ್ ವಾರ್ಡ್ ಆರಂಭಿಸಿದ ಜಿಲ್ಲಾಸ್ಪತ್ರೆ. ವೆಂಟಿಲೇಟರ್, ಆಕ್ಸಿಜನ್, ಅಗತ್ಯ ಔಷಧಿಗಳ ವಾರ್ಡ್ ಆರಂಭ. ವಿಜಯಪುರದ ಮನಗೂಳಿ ಪಟ್ಟಣದಲ್ಲಿರೋ ಕೆನರಾ ಬ್ಯಾಂಕ್ನಲ್ಲಿ ಕಳ್ಳತನ. ಮುಂಬಾಗಿಲ ಬೀಗ ಮುರಿದು ಒಳಹೋಗಿ ಕೈಚಳಕ. ಸ್ಥಳಕ್ಕೆ ಶ್ವಾನದಳದ ಸಿಬ್ಬಂದಿ ಹಾಗೂ ಪೊಲೀಸರು ಭೇಟಿ, ಪರಿಶೀಲನೆ. 12 ವರ್ಷದಿಂದ ಮಹಿಳೆಯೊಂದಿಗೆ ಸಂಬಂಧ. ಆರ್ಜೆಡಿಯಿಂದ ತೇಜ್ ಪ್ರತಾಪ್ ಯಾದವ್ 6 ವರ್ಷ ಉಚ್ಚಾಟನೆ. ಪುತ್ರನನ್ನ ಪಕ್ಷದಿಂದ ಉಚ್ಚಾಟಿಸಿ ಲಾಲು ಪ್ರಸಾದ್ ಯಾದವ್ ಆದೇಶ. ಐಪಿಎಲ್ 2025ರ 67ನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಗೆಲುವು. ಅಗ್ರಸ್ಥಾನದಲ್ಲಿದ್ದ ಗುಜರಾತ್ ಟೈಟನ್ಸ್ ತಂಡವನ್ನ ಬಗ್ಗು ಬಿಡಿದ ಸಿಎಸ್ಕೆ. 83 ರನ್ಗಳಿಂದ ಸೋಲು. ಜಿಟಿಗೆ ಟಾಪ್ 2 ಮರೀಚಿಕೆ. ಐಪಿಎಲ್ನಲ್ಲಿ ಇವತ್ತು ಟಾಪ್ 2ಗಾಗಿ ಕಾದಾಟ. ಮುಂಬೈ ಪಂಜಾಬ್ ನಡುವೆ ಗೆಲುವಿಗಾಗಿ ಸೆಣಸಾಟ. ಗೆದ್ದೋರು ಪ್ಲೇ ಆಫ್ ಟಾಪ್ 2ನಲ್ಲಿ ಸ್ಥಾನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.